ನನ್ನಿಂದಾನು ಇಂತ ಒಳ್ಳೆ ಕೆಲಸ ಮಾಡೋಕಾಗುತ್ತೆ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ. ಏನು ಅಂತ ಲಾಸ್ಟ್ ತನಕ ನೋಡ್ರಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. ಇವತ್ತಂತೂ ಫುಲ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಮಿಂತಾ ಇದೀನಲ್ಲ, ಅಲ್ಲಿಂದ ಮದ್ಬೋವಿಗೆ ಬಂದು ಬಾಳ್ ದಿನ ಆಗಿಂದ ಸ್ವಲ್ಪ ಸಸ್ತನಸೆ ಮಾಡ್ದೆ. ಹಂಗೆ MLA ತರ ನಡ್ಕೋತ ಪೋಸ್ ಕೊಡೋದು ಹೆಂಗ್ ಕಾಣ್ತಾ ಇದೀನಿ ಅಂತ ಕಾಮೆಂಟ್ ಮಾಡಿರಲ್ಲ ಸ್ವಲ್ಪ. ಅಲ್ಲಿಂದ ಸೀದಾ ಡ್ಯಾಬೇರಿ ವಾಗ್ದೇವಿ ಟೆಂಪಲ್ ಗೆ ಬಂದು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಕುಂತಿದ್ದೆ. ಅಣ್ಣ ಅಂತೂ ಮನುಷ್ಯ ಅದಾನೋ ರೋಬೋಟ್ ಅದಾನೋ ತಾಬಡ್ ತೋಬಡ್ ಸ್ಪೀಡ್ ದಾಗ ಕಾಯಿ ಹೊಡಿತಾ ಇದ್ದಾನ ಫುಲ್. ಆಮೇಲೆ ಅಜ್ಜಿ ಕರ್ಕೊಂಡ್ ಬಂದಾರ ಊಟ ಮಾಡ್ಸಾಕ. ಹೊಟ್ಟೆರೆ ಸಿಕ್ಕಾಪಟ್ಟೆ ಹಸ್ದಿತ್ತು ಅಂತ ಪ್ರಸಾದನು ಸಿಕ್ತು, ಅದಕ್ಕೆ ಫುಲ್ ಮಸ್ತ್ ಸಪಸಟ್ ಮಾಡಿದೆ. ಅಲ್ಲಿಂದ ಸೀದಾ ಹಿಮಾಲಯನ್ ಕೆಫೆಗೆ ಬಂದಿನಿ. ಬಾಳ್ ದಿನದಿಂದ ತಿನ್ಬೇಕು ಅಂತ ಅನಿಸ್ತಾ ಇತ್ತು, ಟೈಮೇ ಸಿಕ್ಕಿರ್ಲಿಲ್ಲ. ಇವತ್ ಕುಲ್ಲನೆ ಕುಂತಿದ್ದೆ ಅಂತ ಬಂದು ಮಸ್ತ್ ಜಡದೆ. ಆಮೇಲೆ ಜಾಮೂನ್ ತಗೊಳಕ್ ಬಂದಿನಿ, ಅವಂತೂ ನನಗಿನ ಕರಗಾಗ್ಯಾವ. ಆಮೇಲೆ ಸ್ವಲ್ಪ ಸಾಮಾನ್ ತಗೊಳಕ್ ಬಂದಿವಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಾನು ಒಂದ್ 4 ಜನಕ್ಕೆ ಊಟ ಹಾಕಂಗಾಗಿದೆ. ಹೇಳ್ಕೋಬಾರ್ದು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಖುಷಿ ವಿಚಾರನ ನನ್ನ ಗೋಲ್ಡ ಫ್ಯಾಮಿಲಿದವ್ರ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಇಂಥದೆಲ್ಲ ತೋರಿಸಿ ಸಿಂಪತಿ ಪಡ್ಕೊಳ್ಳೋ ಉದ್ದೇಶ ಏನಿಲ್ಲ, ನಿಮ್ ಪ್ರೀತಿಯಿಂದಾನೇ ಇಷ್ಟೆಲ್ಲ ಆಗಿರೋದು. ಈ ಪ್ರೀತಿ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಕೇಳ್ಕೊತೀನಿ. ಎಲ್ಲಾ ಕೆಲ್ಸ ಮುಗಿಸಿ ನಾವು ಎಲ್ರು ಊಟ ಕುಂತೀವಿ. ಬೆಳಗ್ಗೆಯಿಂದ ಆ ಕಡೆ ಈ ಕಡೆ ತಿರುಗಾಡಿ ಹೈರಾಣ ಆಗಿತ್ತು, ಅದಕ್ಕೆ ನಾನು ಸ್ವಲ್ಪ ಸಪಸಟ್ ಮಾಡಿದೆ. ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.